ಕ್ಷಣ ಬರುತ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ತಾಂತ್ರಿಕವಾಗಿ ಏನೆಲ್ಲ ನಡೆಯಬಹುದು ಅನ್ನುವ ಬ್ರೇಕಿಂಗ್ ನ್ಯೂಸ್ ಅನ್ನು ನೋಡ್ತಾ ಇದ್ದೀರಿ ನೀವು. ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವರಾಗಿರುವ ಹಿನ್ನೆಲೆಯಲ್ಲಿ ತಾಂತ್ರಿಕವಾಗಿ ರಾಜ್ಯಪಾಲರಿಂದ ಅನುಮತಿ ಬೇಡುವಂತಹ ಸಾಧ್ಯತೆ ಇದೆ. ಡಿಕೆಶಿ ವಿರುದ್ಧ ವಿಚಾರಣೆಗೆ ರಾಜ್ಯಪಾಲರ ಅನುಮತಿ ಕೋರುವಂತಹ ಈ ಕ್ಷಣ ಬರ್ತಿದೆ ಬ್ರೇಕಿಂಗ್ ನ್ಯೂಸ್. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನ್ಯೂಸ್ ಡೆಸ್ಕಿನ ಸುನೀಲ್ ನೇರ ಸಂಪರ್ಕದಲ್ಲಿದ್ದಾರೆ. ಸುನೀಲ್, ಈ ಹಿಂದೆ ಕೂಡ ಜನಾರ್ದನ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡಬೇಕಾದ್ರೂ ಈ ತಾಂತ್ರಿಕವಾಗಿ ಇದೆಲ್ಲ ಪ್ರೊಸೀಜರ್ಗಳು ನಡೆದಿತ್ತು ಕೂಡ. ಈಗಲೂ ಅದೇ ಮುಂದಕ್ಕೆ ಹೋಗುತ್ತಾ? ಖಂಡಿತ ಹರೀಶ್, ಯಾಕೆಂದ್ರೆ ಸಾಕಷ್ಟು ಕೇಸ್ಗಳಲ್ಲಿ ಹಾಲಿ ಮುಖ್ಯಮಂತ್ರಿ ಮತ್ತೆ ಸಚಿವರನ್ನ ಅರೆಸ್ಟ್ ಮಾಡಬೇಕಾದ್ರೆ ರಾಜ್ಯಪಾಲರು ಮತ್ತೆ ಅಲ್ಲಿ ಸೆಷನ್ ನಡಬೇಕಾದ್ರೆ ಸ್ಪೀಕರ್ ಅವರ ಅನುಮತಿಯನ್ನು ಕೂಡ ಪಡಿಬೇಕಾಗತ್ತೆ. ಇವಾಗ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದಾರೆ. ಹಾಗಾಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತಂದ್ರೆ ರಾಜ್ಯಪಾಲರ ಅನುಮತಿಯನ್ನು ಕೂಡ ಪಡೆದುಕೊಳ್ಬೇಕಾಗತ್ತೆ. ಹಾಗೇನಾದ್ರೂ ಅರೆಸ್ಟ್ ಮಾಡಿದ್ರು ಅಂದ್ರೆ ನೆಕ್ಸ್ಟ್ ಅದು ವಿಚಾರಣೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪೂರ್ವಾನುಮತಿ ಪಡೆದಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಅವ್ರಿಗೆ ಜಾಮೀನು ಸಿಗುವಂತ ಸಾಧ್ಯತೆ ಕಡೆ ಮತ್ತೆ ಕೇಸಿಂದ ಖುಲಾಸೆ ಆಗುವಂತ ಸಾಧ್ಯತೆನೂ ಕೂಡ ಇದೆ. ಹಾಗಾಗಿ ಇಂತಹ ಸಾಕಷ್ಟು ಪ್ರಕರಣಗಳಲ್ಲಿ ರಾಜ್ಯಪಾಲರ ಅನುಮತಿನೂ ಕೂಡ ಪಡಿಬೇಕಾಗತ್ತೆ. ಈ ಮೊನ್ನೆ ಐಟಿ ಏನು ದೂರನ್ನು ದಾಖಲಿಸಿತ್ತು, ಅವಾಗಲೂ ಕೂಡ ಅವರ ವಕೀಲರು ಡಿ.ಕೆ. ಶಿವಕುಮಾರ್ ಅವರು ವಕೀಲರು ವಾದ ಮಾಡಿರ್ತಕ್ಕಂಥದ್ದು ಏನಂತಂದ್ರೆ ಐಟಿ ಅವರು ಈ ಒಂದು ದೂರನ್ನು ದಾಖಲಿಸಬೇಕಾದ್ರೆ ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳನ್ನ ಸಂಪರ್ಕಿಸಿಲ್ಲ. ಹಾಗಾಗಿ ಈ ದೂರನ್ನ ಮಾನ್ಯ ಮಾಡಬೇಡಿ ಅಂತ ಹೇಳ್ಬಿಟ್ಟು ವಾದ ಮಾಡಿದ್ರು. ಅಂದ್ರೆ ಕೆಳ ಹಂತದ ಅಧಿಕಾರಿಗಳು ಈ ದೂರನ್ನು ದಾಖಲಿಸಬೇಕಾದ್ರೆ ಮೇಲ್ಹಂತದ ಅಧಿಕಾರಿಗಳನ್ನ ಅನುಮತಿ ಪಡಿಬೇಕಾಗತ್ತೆ. ಅವರು ಅನುಮತಿ ಕೊಟ್ಟರೆ ಮಾತ್ರ ಈ ಒಂದು ದೂರನ್ನು ದಾಖಲಿಸಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಆ ರೀತಿಯಾದಂತಹ ವಾದವನ್ನು ಮಾಡಿ ಮೊನ್ನೆ ಒಂದು ಜಾಮೀನನ್ನು ಪಡೆದುಕೊಂಡಿದ್ರು. ಹಾಗಾಗಿ ಈ ಎಲ್ಲದೂ ಕೂಡ ಕಾನೂನಿನಲ್ಲಿ ಯಾವುದೇ ರೀತಿಯಾದಲ್ಲೂ ಕೂಡ ಅವರು ಹೊರಗಡೆ ಬಾರದೇ ಇರೋ ರೀತಿ ಕಟ್ಟಿ ಹಾಕುವಂತ ಒಂದು ಪ್ರಯತ್ನ ಇಡಿ ಮಾಡ್ತಾ ಇದೆ. ಹಾಗಾಗಿ ರಾಜ್ಯಪಾಲರ ಅನುಮತಿಯನ್ನು ಪಡೆದುಕೊಂಡ್ರು ಅಂತಂದ್ರೆ ಅಲ್ಲಿ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಆಗಲ್ಲ. ಮುಂದೆ ಕಾನೂನಿನಲ್ಲಿ ಕೋರ್ಟ್ನಲ್ಲಿ ಹೋರಾಟ ಮಾಡಬೇಕಾದ್ರೆ ಅನುಮತಿ ಪತ್ರವನ್ನು ಕೂಡ ಕೊಟ್ಟು ಜಾಮೀನು ನಿರಾಕರಣೆ ಬೇರೆ ಬೇರೆ ರೀತಿಯಾದ ಕೂಡ ಒಂದು ಸಹಾಯ ಆಗುತ್ತೆ. ಹಾಗಾಗಿ ಎಲ್ಲೊಂದ್ ಕಡೆ ಇವತ್ತು ಇಡಿ ಅವರು ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ರಾಜ್ಯಪಾಲರ ಅನುಮತಿಯನ್ನು ಪಡೆದುಕೊಂಡು ಅರೆಸ್ಟ್ ಮಾಡುವಂತ ಚಾನ್ಸಸ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹರೀಶ್, ಅಂದ್ರೆ ಈಗ ಇಡಿ ಅಧಿಕಾರಿಗಳು ಬೆಂಗಳೂರಿಗೆ ಬಂದ ಮೇಲೆ ಈ ಪ್ರೊಸೀಜರ್ ಗಳನ್ನ ಮಾಡ್ತಾರೋ, ಅಂದ್ರೆ ರಾಜ್ಯಪಾಲ ಹತ್ರ ಪರ್ಮಿಷನ್ ತಗೊಳ್ಳೋದಿಲ್ಲ, ಅಥವಾ ಈಗಾಗಲೇ ಅದು ನಡೆದೋಗಿರುತ್ತೋ ಆ ಪ್ರೊಸೀಜರ್ಸ್ ಗಳೆಲ್ಲ? ಹರೀಶ್, ಈಗ ಸದ್ಯಕ್ಕೆ ಅದನ್ನು ಏನು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಈಗ ಆಲ್ರೆಡಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬಂದ್ಮೇಲೆ ಕೇಳ್ಬಿಟ್ಟು ಅರೆಸ್ಟ್ ಮಾಡ್ಬೋದು, ಅಥವಾ ಈಗ ಆಲ್ರೆಡಿ ಅನುಮತಿ ಪಡೆದುಕೊಂಡಿರ್ಬೋದು. ಅಂದ್ರೆ ಅದನ್ನೆಲ್ಲದನ್ನು ಕೂಡ ಗೌಪ್ಯವಾಗಿ ಮಾಡ್ತಾರೆ. ಯಾಕಂದ್ರೆ ಇಡಿ ಅವರು ಏನೇ ಮಾಡಿದ್ರು ಗೌಪ್ಯವಾಗಿರುತ್ತೆ, ವಿಚಾರಣೆ ನಡೆಸಿದ್ರು ಕೂಡ ಗೌಪ್ಯವಾಗಿ ಮಾಡ್ತಾರೆ, ಎಲ್ಲೂ ಕೂಡ ಒಂದು ಬಹಿರಂಗ ಮಾಡೋದಿಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಎಲ್ಲಾ ಪ್ರೊಸೀಜರು ಕೂಡ ಮುಗಿಸ್ಕೊಂಡು ಅಂತಿಮವಾಗಿ ಅರೆಸ್ಟ್ ಮಾಡುವಂತಹ ಒಂದು ಹಂತಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅನುಮಾನನೂ ಕೂಡ ಮೂಡಿ ಬರ್ತಾ ಇದೆ. ಈ ಹಿಂದೆನೂ ಕೂಡ ಡಿ.ಕೆ. ಸುರೇಶ್ ಅವರು ಪ್ರೆಸ್ ಮೀಟ್ ಮಾಡಿದಾಗ ಹಲವಾರು ಕೂಡ ದಾಳಿ ಕೂಡ ನಡೆದಿತ್ತು. ಅಂದ್ರೆ ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಇವತ್ತು ಕೂಡ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಎಲ್ಲದನ್ನು ಕೂಡ ಏನೇನೋ ಅನುಮತಿ ಪಡಿಬೇಕಾಗಿತ್ತು, ಎಲ್ಲ ರೀತಿಯಾದಂತಹ ಒಂದು ಪ್ರೊಸೀಜರ್ ಮುಗಿಸ್ಕೊಂಡು ಇಡಿ ಅವರು ಇವತ್ತು ಬೆಂಗಳೂರಿಗೆ ಬಂದು ಡಿ.ಕೆ. ಶಿವಕುಮಾರ್ ಅವರನ್ನ ಅರೆಸ್ಟ್ ಮಾಡ್ತಾರಂತ ಒಂದು ಅನುಮಾನ ಕೇಳಿ ಬರ್ತಾ ಇದೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಸುನೀಲ್, ಈ ಕ್ಷಣದ ಮಾಹಿತಿಗಾಗಿ. ಇಂದು ಬೆಳಗ್ಗೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. 11 ಗಂಟೆಗೆ ಸದಾಶಿವನಗರದಲ್ಲಿರುವ ನಿವಾಸದಲ್ಲಿ ಮಾನ್ಯ ಸಂಸದರಾದ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಸಹೋದರರಾದ ಡಿ.ಕೆ. ಸುರೇಶ್ ಅವರು ಸುದ್ದಿಗೋಷ್ಠಿ ಕರೆದಿದ್ದಾರೆ. ಈಗಾಗಲೇ ಹಲವಾರು ಚರ್ಚೆಗಳು ಶುರುವಾಗಿದೆ. ಅಂದರೆ ಅರೆಸ್ಟ್ ಆಗಿಬಿಡ್ತಾರೆ ಅಂತನೋ ಆ ಥರದ ಅನುಮಾನ ಜೋರಾಗಿದೆಯಾ ಏನಾದರೂ? ಯಾವುದಕ್ಕೆ ಸುದ್ದಿಗೋಷ್ಠಿ ಕರೆದಿರೋದು? ಈ ಹಿಂದೆ ಕೂಡ ಎಮರ್ಜೆನ್ಸಿ ಸುದ್ದಿಗೋಷ್ಠಿ ಕರೆದಾಗಲೂ ಕೂಡ ಇದೇ ವಿಚಾರಗಳು ಪ್ರಸ್ತಾಪಕ್ಕೆ ಬಂದಿತ್ತಲ್ಲಿ. ಸೊ ಇವತ್ತು ಬೆಳಗ್ಗೆ 11 ಗಂಟೆಗೆ ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಮಾಧ್ಯಮಗಳಿಗೆ. ಮಾನ್ಯ ಸಂಸದರಾದ ಡಿ.ಕೆ. ಸುರೇಶ್ ಅವರು ಸದಾಶಿವನಗರದಲ್ಲಿರುವ ನಿವಾಸದಲ್ಲಿ ಬೆಳಗ್ಗೆ 11 ಗಂಟೆ. ಹಾಗಾಗಿ ಎಲ್ಲ ಊಹಾಪೋಹಗಳಿಗೆ
ಒಂದು ರೀತಿ ಇನ್ನೂ ಕೂಡ ಪುಷ್ಟಿ ಬರ್ತಾ ಇದೆ. ಇಡಿ ಅವ್ರು ಬಂದಿರೋದೇ ಅದಕ್ಕೇನೆ, ಹಾಗಾಗಿನೇ ಇದೆಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಕಂಟಕವಾಗುತ್ತೆ ಎನ್ನುವ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಕೇಶ್, 11 ಗಂಟೆಯ ಸುದ್ದಿಗೋಷ್ಠಿಯಲ್ಲಿ ಈ ಥರದ ಟೆನ್ಷನ್ ಇದ್ದಾಗಲೇ ಅವ್ರು ಕಳೆದ ಬಾರಿಯೂ ಕೂಡ ಸುದ್ದಿಗೋಷ್ಠಿಯನ್ನು ಬೆಳಗ್ಗೆ ತುರ್ತು ಸುದ್ದಿಗೋಷ್ಠಿ ಕರೆದಿದ್ರು. ಈಗಲೂ ಅದೇ ಅನುಮಾನ ದಟ್ಟವಾಗಿದೆ ಅನ್ಸುತ್ತಲ್ಲ? ಖಂಡಿತ ಹೌದು ಹರೀಶ್. ಯಾಕಂತಂದ್ರೆ ಕಳೆದ 3-4 ಬಾರಿ ಇಂಥದ್ದೇ ಬೆಳವಣಿಗೆಗಳನ್ನ ನಾವು ಡಿ ಕೆ ಸುರೇಶ್ ಕಂಡಿದ್ವಿ. ಹೊಸದಾಗಿ ಪತ್ರಿಕೋಷ್ಠಿಯನ್ನ ಕರೆದು ಇಡಿ, ಐಟಿ, ಸಿಬಿಐ ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಈಗಲೂ ಕೂಡ ಅದೇ ರೀತಿಯ ಆತಂಕದ ಕರಿಚಾಯ ಅವರು ಸುತ್ತಾವರಿಸಿರೋದ್ರಿಂದ ಅದರ ವಿಚಾರವಾಗಿ ಮಾತಾಡ್ಲಿಕ್ಕೆ ಡಿ ಕೆ ಸುರೇಶ್ ಅವರು ಈಗ ಪತ್ರಿಕೋಷ್ಠಿಯನ್ನು ಕೂಡ ಕರೆದಿದ್ದಾರೆ 11 ಗಂಟೆಗೆ. ಪದೇ ಪದೇ ಈ ವಿಚಾರವಾಗಿ ಡಿ ಕೆ ಸಹೋದರರಿಗೆ ಈ ಒಂದು ಇದೆ ಅನ್ನುವಂಥದ್ದು ಅದು ಮತ್ತೆ ಆಗ್ತಾ ಇದೆ. ಪ್ರತಿ ಬಾರಿಯೂ ಕೂಡ ನಾವು ತಪ್ಪು ಮಾಡಿಲ್ಲ, ಕಾನೂನುಬದ್ಧವಾಗಿದೆ ಅಂತ ಅವ್ರು ಹೇಳ್ಕೊಂಡೇ ಬಂದಿದ್ದಾರೆ. ಅದರ ಹೊರತಾಗಿಯೂ ಕೂಡ ಪದೇ ಪದೇ ಒಂದು ಆತಂಕ ಅವರಿಗೆ ಎದುರಾಗ್ತಲೇ ಇದೆ ಹರೀಶ್. ಓಕೆ, ಒಂದು ಯಾಕೆ ಟಾರ್ಗೆಟ್ ಡಿ ಕೆ ಶಿವಕುಮಾರ್ ಅವರೇ ಅನ್ನೋದೊಂದು ಪ್ರಶ್ನೆ ರೈಸ್ ಆಗ್ತಿದೆ. ಅಂದರೆ ಶತಾಯ ಗತಾಯ ನಾವೇನೇ ಕೆಲಸ ಮಾಡಿದ್ರೆ ಹಿನ್ನಡೆ ಆಗ್ತಾ ಇದೆ, ಅದಕ್ಕೆ ಡಿ ಕೆ ಶಿ ಅವ್ರನ್ನ ಕಟ್ಟು ಹಾಕದೆ ಬೇರೆ ದಾರಿ ಇಲ್ಲ ಅನ್ನೋದು ಬಿಜೆಪಿಯವರ ಸ್ಟ್ರಾಟಜಿ ಅನ್ನೋದು ಕಾಂಗ್ರೆಸ್ನವರ ಆರೋಪ. ಹೌದಾ ಅದು? ಅಲ್ಲ, ಖಂಡಿತ ಹೌದು. ಅಂದ್ರೆ ಒಂದು ಕಡೆಯಿಂದ ಒತ್ತಡ ಡಿ ಕೆ ಸಹೋದರ ಹೇಳೋ ಪ್ರಕಾರ ರಾಜಕೀಯ ಪ್ರೇರಿತವಾದಂತ ಷಡ್ಯಂತ್ರ ಮತ್ತು ಒತ್ತಡ ತಂತ್ರವನ್ನು ಬಿಜೆಪಿ ಕೇಂದ್ರ ನಾಯಕರುಗಳು ಅನುಸರಿಸ್ತಾ ಇದ್ದಾರೆ ಅನ್ನುವಂತ ಮಾತಾಡ್ತಾರೆ. ಸಮಯ ಬಂದಾಗ ಯಾರು ಏನು ಹೆಸರು ಎಲ್ಲವನ್ನೂ ಹೇಳ್ತೀವಿ ಅಂತ ಅವತ್ತಿಂದ ಹೇಳ್ಕೊಂಡು ಬಂದ್ರು. ಆದ್ರೆ ಅವರು ನೇರವಾದ ಆರೋಪವನ್ನ ವ್ಯಕ್ತಿಗತವಾಗಿ ರಾಜಕೀಯವಾಗಿ ಯಾರು ನೇರವಾಗಿ ಒಂದು ರಿಸ್ಕ್ ಅನ್ನು ತೆಗೆದುಕೊಂಡಿದ್ದಾರೆ ಅಥವಾ ನೇರವಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಮಾತಾಡಿದ. ಬಹುಶಃ ಇವತ್ತಾದ್ರೂ ಅದ್ರ ಬಗ್ಗೆ ಏನಾದ್ರು ಮಾತಾಡ್ತಾರೆ ಅನ್ನುವಂತ ಒಂದು ಸಹಜವಾದ ಕುತೂಹಲ ಕೂಡ ಇದೆ ಹರೀಶ್. ಥ್ಯಾಂಕ್ ಯು ಸೊ ಮಚ್ ಸುಕೇಶ್ ಈ ಕ್ಷಣದ ಮಾಹಿತಿಗಾಗಿ. ನಿನ್ನೆ ದೆಹಲಿ ಕಾರ್ಯಕಾರಿಣಿಗೆ ಹೋದಂತಹ ಮಾನ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ BS ಯಡಿಯೂರಪ್ಪನವರು ಇವತ್ತು ಸಡನ್ ಆಗಿ ಹಿಂದಿರುಗಿ ಬಂದಿದ್ದಾರೆ. ಮತ್ತೆ ರಾತ್ರಿ ಹೋಗ್ತಾರೆ ಅಂದರೆ ಹಾಗಿದ್ರೆ ಏನು ನಡೀತಾ ಇದೆ ಬೆಳವಣಿಗೆ ಅಂತ ಈ ಕ್ಷಣ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್. ಒಂದು ಕಡೆ ಡಿ ಕೆ ಶಿವಕುಮಾರ್ ಅರೆಸ್ಟ್ ಆಗ್ತಾರೆ ಅನ್ನೋ ಸುದ್ದಿಯ ಬೆನ್ನಲ್ಲೇ ಆಪರೇಷನ್ ಕಮಲಕ್ಕೆ ನಿನ್ನೆ ರಾತ್ರಿಯೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಾ ಅನ್ನೋ ಪ್ರಶ್ನೆ ಕೂಡ ರೈಸ್ ಆಗ್ತಾ ಇದೆ. ಹಾಗೇನಾದರೂ ಆದ ಪಕ್ಷದಲ್ಲಿ ಆಪರೇಷನ್ ಕಮಲ ಆಕ್ಟಿವ್ ಆಗುತ್ತೆ ರಾಜ್ಯದಲ್ಲಿ ಅನ್ನುವ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವೀಶ್, ಆಪರೇಷನ್ ಕಮಲ ಅನ್ನೋ ಹೆಸರು ಕೇಳ್ತಿದ್ದಾಗೇನೆ ಭಾರತೀಯ ಜನತಾ ಪಕ್ಷದ ನಾಯಕರೇ ಅದನ್ನು ಅಲ್ಲಗೆಳೆದಿದ್ರು. ನಾವು ಮುಗ್ತುರ್ಸೋ ಅವಶ್ಯಕತೆ ಇಲ್ಲ, ಸಮ್ಮಿಶ್ರ ಸರ್ಕಾರ ಅವರವರೇ ಬಡದಾಡ್ಕೊಂಡು ಅಲ್ಲೇ ಅವರೇ ಇದಾಗಿ ಹೋಗ್ತಾರೆ, ನಮ್ಗೆ ಅವಶ್ಯಕತೆನೇ ಇಲ್ಲ ಅಂತಿದ್ರು. ಈಗ ಮತ್ತೆ ಅದೇ ಹೆಸರು ಕೇಳಿ ಬರ್ತಾ ಇದೆ. ಏನ್ ನಡೀತಿದೆ ಹಾಗಿದ್ರೆ? ಹರೀಶ್, ಪ್ರಮುಖವಾಗಿರ್ತಕ್ಕಂಥದ್ದು ಇನ್ನೂ ಕೂಡ ಆಪರೇಷನ್ ಕಮಲಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ವ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಯಾಕೆಂದ್ರೆ ನಿನ್ನೆಯಷ್ಟೇ ಒಂದು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾರೆ ಯಡಿಯೂರಪ್ಪನವರು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ಕಾರಣದಿಂದಾಗಿಯೇ ಅಮಿತ್ ಶಾ ಅವರ ಒಂದು ಭೇಟಿ ಕಾರಣದಿಂದಾಗಿಯೇ ಯಡಿಯೂರಪ್ಪನವರು ದಿಢೀರ್ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಶ್ರೀರಾಮುಲು ಅವರು ಇವತ್ತು ಯಡಿಯೂರಪ್ಪ ಅವ್ರ ಜೊತೆ ದೆಹಲಿಗೆ ಹೋಗ್ತಾರೆ ಅನ್ನೋ ಒಂದು ಸುದ್ದಿ ಕೂಡ ಇದೆ. ಹಾಗೆ ಎಲ್ಲವನ್ನೂ ಕೂಡ ನೋಡ್ಬೇಕಾಗತ್ತೆ. ಹಾಗಾಗಿ ರಹಸ್ಯ ಸಭೆ ಯಾರ ಜೊತೆ ನಡೆಸ್ತಾರೆ, ಏತಕ್ಕಾಗಿ ಯಡಿಯೂರಪ್ಪನವರು ಬರ್ತಾರೆ ಅನ್ನೋದಕ್ಕೆಲ್ಲಕ್ಕೂ ಕೂಡ ಇವತ್ತು ಸಂಜೆ ಒಳಗಡೆ ಸ್ಪಷ್ಟನೆ ಸಿಗುವಂತ ಚಾನ್ಸಸ್ ಇದೆ. ಅದ್ರ ಜೊತೆಗೆ ಯಡಿಯೂರಪ್ಪನವರು ನೇರವಾಗಿ ಅವರ ನಿವಾಸಕ್ಕೆ ಬರ್ತಾರೆ ಈ ಸಂದರ್ಭದಲ್ಲಿ. ಆಗ ಏನೆಲ್ಲ ಚಟುವಟಿಕೆಗಳು ನಡೆಯುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಸದ್ಯದ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಇವತ್ತು ಮತ್ತೆ ನಾಳಿನ ಕಾರ್ಯಕಾರಿಣಿ ಸಭೆಯಲ್ಲೂ ಕೂಡ ಚರ್ಚೆ ಮಾಡ್ತಾರೆ ಬೇರೆ ಬೇರೆ ವಿಚಾರಗಳನ್ನ. ಹಾಗಾಗಿ ರಾಜ್ಯಕ್ಕೆ ಸಂಬಂಧಪಟ್ಟಂತೂ ಕೂಡ ಪ್ರತ್ಯೇಕ ಮಾತುಕತೆಯನ್ನ ರಾಜ್ಯದ ನಾಯಕರುಗಳ ಜೊತೆ ಕೂಡ ನಡೆಸ್ತಾರೆ, ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಎಲ್ಲವೂ ಕೂಡ ಒಂದ್ ರೀತಿಯಲ್ಲಿ ಪ್ರೋಸೆಸ್ ನಡೀತಾ ಇರ್ತಕ್ಕಂಥದ್ದು ಹೈಕಮಾಂಡ್ ಮೇಲೆ ಆಗುವಂತಹ ಒಂದು ತೀರ್ಮಾನಗಳಿಂದಾಗಿ ಪ್ರೋಸೆಸ್ ನಡೀತಾ ಇದೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಏನಾಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಹರೀಶ್. ಓಕೆ, ಬಟ್ ಆದ್ರೆ ಇದಕ್ಕೆ ಇಂಥವರೇ ಟಾರ್ಗೆಟ್ ಆಪರೇಷನ್ ಕಮಲಕ್ಕೆ ಈ ಎಲ್ಲ ಶಾಸಕರು ಅಂತ ಏನಾದ್ರು ಲಿಸ್ಟ್ ರೆಡಿ ಇದೆಯಾ? ಖಂಡಿತವಾಗಿಯೂ ಕೂಡ ಈಗಾಗಲೇ ಹೇಳಿರ್ತಕ್ಕಂಥ ಪ್ರಕಾರ ಒಂದು ಜಾರಕಿಹೊಳಿ ಬ್ರದರ್ಸ್ ಕೂಡ ಟಚ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಅವರ ಜೊತೆ ನಿಕಟವಾಗಿ ಸಂಪರ್ಕವನ್ನು ಕೂಡ ಹೊಂದಿದ್ದಾರೆ. ಉದಾಸಿ ಅವರಾಗಿರ್ಬೋದು, ಉಮೇಶ್ ಕತ್ತಿ ಅವರಾಗಿರ್ಬೋದು, ಮತ್ತೆ ಶ್ರೀರಾಮುಲು ಆಗಿರ್ಬೋದು ಅನ್ನೋ ಸುದ್ದಿಗಳು ಕೂಡ ಹರಿದಾಡ್ತಾ ಇತ್ತು. ಹಾಗಾಗಿ ಯಾವುದೂ ಕೂಡ ಸ್ಪಷ್ಟತೆ ಇರಲಿಲ್ಲ. ಹಾಗಾಗಿ ಈ ಒಂದು ಇದ್ರ ಸುತ್ತನೇ ಹೋರಾಡ್ತಾ ಇದೆ. ಯಾಕೆಂದ್ರೆ ಜಾರಕಿಹೊಳಿ ಬ್ರದರ್ಸ್ ಕೂಡ ಸಾಕಷ್ಟು ಅಸಮಾಧಾನಗೊಂಡಿರೋದ್ರಿಂದ ಅವರ ಮೂಲಕವೇ ಒಂದು ರೀತಿಯಲ್ಲಿ ಆಪರೇಷನ್ ಕಮಲವನ್ನು ಬೇರೆ ಬೇರೆ ಶಾಸಕರು, ಅವರ ಆಪ್ತ ಶಾಸಕರನ್ನು ಕೂಡ ಹಿಡ್ಕೊಂಡು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅನ್ನೋ ಕೂಡ ಮಾಹಿತಿ ಇದೆ. ಆದ್ರೆ ಯಾವುದಕ್ಕೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ಜೊತೆಗೆ ಬಿಜೆಪಿ ನಾಯಕರುಗಳು ಕೂಡ ಯಾರೊಬ್ಬರು ಕೂಡ ಬಹಿರಂಗವಾಗಿ ಮಾತನಾಡಬಾರ್ದು ಅಂತ ಕೂಡ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಸ್ವತಃ ಯಡಿಯೂರಪ್ಪನವರು ಕೂಡ ನಾವು ಅದರಿಂದ ದೂರ ಇದೀವಿ ಅಂತ ಹೇಳ್ಕೊಂಡೆ ಒಳಗೊಳಗೆ ಏನೋ ಒಂದು ಗುಪ್ತ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋ ಮಾತುಗಳು ಕೂಡ
ಕೇಳಿ ಬರ್ತಾ ಇದೆ ಹರೀಶ್. ಅಂದ್ರೆ ಈಗಾಗಲೇ ಒಂದು ನ್ಯೂಸ್ ಓಡಾಡ್ತಾ ಇತ್ತು, ಗೊತ್ತಿಲ್ಲ, ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು, ನಿಮ್ಮನ್ನು ಕೇಳಬೇಕು ಅಂತ. ಅಂದ್ರೆ ಉತ್ತರ ಕರ್ನಾಟಕ ಅಥವಾ ಮುಂಬೈ ಕರ್ನಾಟಕ ಭಾಗದ ಪವರ್ಫುಲ್ ಒಬ್ಬ ನಾಯಕನಿಗೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಯಡಿಯೂರಪ್ಪನವರು ಒಪ್ಪಿದ್ದಾರೆ. ಆ ಮೂಲಕ ಈಗ ಆಪರೇಷನ್ ಕಮಲ ಮಾಡಿದ್ರೆ ಇಡೀ ಸರ್ಕಾರ ತೆಗೆಗೆ ತೆಗೆದುಕೊಳ್ಬಹುದು, ಈ ಥರದ್ದೆಲ್ಲ ಪ್ಲಾನಿಂಗ್ ನಡೀತಾ ಇತ್ತು. ಹಾಗಾಗಿ ಈಗ ಅದಕ್ಕೊಂದು ದೊಡ್ಡ ಮಟ್ಟದ ಚಾಲನೆ ಸಿಗ್ತಾ ಇದೆ ಈ ಮೂಲಕ ಅಂತ, ಹೌದಾ? ಖಂಡಿತವಾಗಿಯೂ ಕೂಡ, ಯಾಕೆಂದ್ರೆ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ, ಅವರು ಕೂಡ ಏನು ರಾಜಕೀಯ ಸನ್ಯಾಸಿಗಳೇನಲ್ಲ. ಹಾಗಾಗಿ ಈ ರೀತಿ ಅವಕಾಶಗಳನ್ನು ಕೂಡ ಬಳಸ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಪ್ರಯತ್ನ ಕೂಡ ಮಾಡ್ತಾ ಇರ್ತಾರೆ. ಆದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ವಿಚಾರವನ್ನೇ ಕೂಡ ಮುಂದಿಟ್ಟುಕೊಂಡು ಬಿಜೆಪಿ ಕಾರ್ಯತಂತ್ರದಲ್ಲೂ ಕೂಡ ಮುಳುಗಿದೆ. ಯಾಕೆಂದ್ರೆ ಸಾಕಷ್ಟು ಅವಕಾಶಕ್ಕಾಗಿ ಕೂಡ ಬಿಜೆಪಿ ಕಾಯ್ತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಆ ಅವಕಾಶಗಳನ್ನ ಯಾವ ರೀತಿ ಬಳಸ್ಕೊಳ್ತಾರೆ, ಮತ್ತೆ ಇವರೇ ಅಟೆಂಪ್ಟ್ ಮಾಡಿ ಬೇರೆ ಬೇರೆ ರೀತಿಯ ಒಂದು ಅಸ್ಥಿರತೆಗೆ ಕಾರಣರಾಗ್ತಾರಾ ಅಥವಾ ಏನು ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಹರೀಶ್. ಥ್ಯಾಂಕ್ ಯು ಸೊ ಮಚ್ ರವಿ, ಶಿಕ್ಷಣದ ಮಾಹಿತಿಗಾಗಿ. ಇವತ್ತು ಬೆಳ್ಳಂಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಮಾನ್ಯ ಜಲಸಂಪನ್ಮೂಲ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ಮಾತಾಡಿದ್ರು ಪಬ್ಲಿಕ್ ಟಿವಿಗೆ. ಏನು ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಅವರು, ಬನ್ನಿ ಕೇಳೋಣ. Misuse of federal agencies against him. Let me see. Apprehension of arrest. ನೋಡೋಣ, ಅವ್ರೇನು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದಾರೆ ಗೊತ್ತಿಲ್ಲ ನನಗೆ, ನಾನು ಇರಲಿಲ್ಲ. ಅದೇನಿಗೆ ವಿಚಾರಿಸ್ತೀನಿ ನಾನು, ನನಗೂ ಈಗ ಗೊತ್ತಾಯಿತು ಯಾವುದೋ ಪೇಪರಲ್ಲಿ ನೋಡಿದೆ. ಲೆಟ್ ಮಿ ಸಿ ಐ ಜಸ್ಟ್ ಮೀಟ್ ಮೈ ಬ್ರದರ್, ಹಿ ಹ್ಯಾಸ್ ಲಾಟ್ ಆಫ್ ಇನ್ಫಾರ್ಮೇಷನ್, ಲಾಟ್ ಆಫ್ ಇಶ್ಯೂಸ್, but I have to meet and let me know what you want to tell, then I'll answer to it. Of misuse of federal agencies against him. Let me see. Apprehension of arrest. ನೋಡೋಣ, ಅವ್ರೇನು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದಾರೆ ಗೊತ್ತಿಲ್ಲ ನನಗೆ, ನಾನು ಇರಲಿಲ್ಲ. ಅದೇನಿಗೆ ವಿಚಾರಿಸ್ತೀನಿ ನಾನು, ನನಗೂ ಈಗ ಗೊತ್ತಾಯಿತು ಯಾವುದೋ ಪೇಪರಲ್ಲಿ ನೋಡಿದೆ. ಲೆಟ್ ಮಿ ಸಿ ಐ ಜಸ್ಟ್ ಮೀಟ್ ಮೈ ಬ್ರದರ್, ಹಿ ಹ್ಯಾಸ್ ಲಾಟ್ ಆಫ್ ಇನ್ಫಾರ್ಮೇಷನ್, ಲಾಟ್ ಆಫ್ ಇಶ್ಯೂಸ್, but I have to meet and let me know what you want to tell, then I'll answer to it. ನನ್ನ ಸಹೋದರ ಅಂದರೆ ಸಂಸದರಾದ ಡಿ ಕೆ ಸುರೇಶ್ ಅವರು ಪ್ರೆಸ್ ಕಾನ್ಫರೆನ್ಸ್ ಯಾಕೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲ, ನಾನು ಕೂಡ ಈಗ ಬಂದೆ, ನಾನು ಕೇಳಬೇಕು ಅಂತಿದ್ದಾರೆ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅದು ಹೆಂಗೆ ಕಮ್ಯುನಿಕೇಟ್ ಆಗ್ತಿದೆ ಅಂತ. ಅವರವರ ನಡುವೆ ಇವರು ಗೊತ್ತಿಲ್ಲದೆ ಪ್ರೆಸ್ ಮೀಟ್ ನಡೀತಾ ಇದೆಯಾ ಅನ್ನೋದೇ ಒಂದು ಆಶ್ಚರ್ಯ. ಆದರೆ ಗೊತ್ತಿಲ್ಲ, ನಾನು ನನ್ನ ಸಹೋದರನ ಹತ್ರ ಇನ್ಫಾರ್ಮೇಷನ್ ತೊಗೋತೀನಿ. ಹಿ ಹ್ಯಾಸ್ ಲಾಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಇಶ್ಯೂಸ್, ಎರಡನ್ನೂ ಮೆನ್ಷನ್ ಮಾಡ್ತಾರೆ ಅವರು. ಮಾಹಿತಿಯೂ ಇದೆ ಮತ್ತು ಪ್ರಾಬ್ಲಮ್ ಕೂಡ ಇದೆ ಅಂತ. ಹಾಗಾದರೆ ಡಿ ಕೆ ಸುರೇಶ್ ಅವರು 11 ಗಂಟೆಗೆ ಕರೆದಿರುವಂಥ ಪ್ರೆಸ್ ಕಾನ್ಫರೆನ್ಸ್ ಏನಿದೆ, ಅದರಲ್ಲಿ ಏನು ಮಾತಾಡ್ತಾರೆ, ಏನು ವಿಷಯ ಪ್ರಸ್ತಾಪ ಮಾಡ್ತಾರೆ, ಏನು ನಡೀತಿದೆ. ಹಾಗಿದ್ರೆ ಇನ್ನೊಂದು ಕಡೆ ಮಾನ್ಯ ಶ್ರೀ BJPಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ದಿಢೀರಂತ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಮಗದೊಂದು ಕಡೆ ಜಾರಿ ನಿರ್ದೇಶನ ತಂಡ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಇವೆಲ್ಲವೂ ಕೂಡ ಈಗ ಮತ್ತಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ ಅನ್ನೋದು ಈ ಕ್ಷಣ ಬರ್ತಿರುವಂಥ ಮಾಹಿತಿ.